ಗೋಕೃತ ಮಾಡೋದು ವಿಧಾನ 200 ಲೀಟ್ರ್ ನೀರು ತೊಗೊಳ್ಳಿ. 200 ಲೀಟ್ರ್ ನೀರಿಗೆ 2 kg ಬೆಲ್ಲ 2 kg ಬೆಲ್ಲ ಬ್ಯಾರಲ್ಗೆ ಹಾಕಿ 2 kg ಬೆಲ್ಲ ನಾವು ಬ್ಯಾರಲ್ಗೆ ಹಾಕ್ತಿದ್ದೀವಿ. ಆರ್ಗ್ಯಾನಿಕ್ ಬೆಲ್ಲ. ಇದು ಪೌಡ್ರ್ ಮಾಡೋದು ಬೆಲ್ಲ ಐತಿ. ಹೆಂಗಪ್ಪ ಅಂದ್ರೆ ವೇಸ್ಟ್ ಕಾಂಬಿನೇಷನ್ ಅಂದ್ರೆ ಇದು ಸಣ್ಣ ಪೌಡ್ರ್ ಇರ್ತೈತಲ್ಲ ಆ ಪೌಡ್ರನ್ನ ತೊಗೊಂಡಿದ್ದೀವಿ. ಮತ್ತು ಈ ಥರ ಬ್ಯಾರಲ್ಗೆ ಹಾಕೊಳ್ಳಿ. 200 ಲೀಟ್ರ್ ನೀರಿಗೆ 2 kg ಬೆಲ್ಲ ಹಾಕೊಳ್ಳಿ. 2 kg ಬೆಲ್ಲ ಹಾಕಿಂದ ಇದು 2 ಲೀಟ್ರ್ ಅನ್ನೋದ ಹುಳಿ ಮಜ್ಜಿಗೆ. 2 ಲೀಟ್ರ್ ಹುಳಿ ಮಜ್ಜಿಗೆಪ್ಪ ಎದ್ರದಪ್ಪ ಅಂದ್ರೆ ಆಕಳದ ಜೇಸಿ ಆಕಳದ ಇರಬೇಕು ಹುಳಿ ಮಜ್ಜಿಗೆ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಹುಳಿ ಮಜ್ಜಿಗೆ ಯಾಕಂದ್ರೆ ಪ್ಯೂವರ್ ಬೆಣ್ಣೆ ಇದ್ರದಿಂದ ನಾವು ಏನೂ ಬೆಣ್ಣೆ ತೆಗೆದಿಲ್ಲ, ಡೈರೆಕ್ಟಾಗಿ ಹಾಕಿದ್ದೆವು. ಅದಕ್ಕೆ ಬೆಣ್ಣೆನೂ ಹಿಂಗೆ ಇಟ್ಟಿದ್ದೇವೆ. ಇದು ಬೆಣ್ಣೆ ತೊಗೊಂಡಿಲ್ಲ. ಸ್ವಲ್ಪ ದಿನ 2-3 ದಿನ ಹೆಚ್ಚಿಗೆ ಆಯ್ತಿತ್ತು. ಇದು ಕಬ್ಬಿಗೆ ಬಿಡೋದ್ರಿಂದ ಹೇರಿ ಹುಳುಗಳು ಉತ್ಪನ್ನ ಆಗ್ತವೆ. ಮತ್ತು ನಾವು ಏನು ಯೂರಿಯಾ DAP ಹೋಗಿತ್ತಲ್ಲ ಅದ್ರ NPK ಕೂಡ ಇದರಲ್ಲಿ ಪೋಷಕಾಂಶ ಇದರಲ್ಲಿ ಇರುವಂಥದ್ದು ಅನ್ನೋದು ಕೂಡ ಇದು ಒಂದು ಸಾಮ್ಯತೆ. ಯಾಕಂದರೆ ಎರೆಹುಳುಗಳ ಮಿತ್ರ ಅಂತ ಹೇಳ್ಬೋದು. ಅಷ್ಟು ಪವರ್ಫುಲ್ ಆಗ್ತೈತಿ ಇದು. ಯಾಕಂದ್ರೆ ನಾವು ಒಂದು ಟ್ರಿಪ್ ಗೊಬ್ಬರ ಕೊಡೋದು ತಾಕತ್ತು ಇದರಲ್ಲಿ ಇದೆ.